ಹಲೋ. ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ ಜಮೀನು ಸ್ನೇಹಿತರೆ. ಇದು ಟೋಟಲ್ ಬಂದು ನಿಮಗೆ 9.5 ಎಕರೆ ಇದೆ ಸ್ನೇಹಿತರೆ. ಅದರಲ್ಲಿ ನಮಗೆ ಇವರು 2 ಎಕರೆ ಮಾತ್ರ ಕೊಡ್ತಾರೆ. ಇದು 2 ಎಕರೆ ಮಾತ್ರ ಕೊಡ್ತಾರೆ. ಪ್ಯೂರ್ ರೆಡ್ ಸಾಯಿಲ್ ತಾವೇ ನೋಡ್ತಾ ಇದ್ದೀರಾ, ಕೆಂಪು ಮಣ್ಣಿನ ಭೂಮಿ. ಇದರಲ್ಲೊಂದು ಬೋರು ಕೂಡ ಇದೆ ಸ್ನೇಹಿತರೆ. ಮೋಟ್ರೊಂದು ಹಾಕಿಲ್ಲ. ತಾವು ಬೇಕಾದ್ರೆ ಇಲ್ಲಿ ಮೋಟ್ರ್ ಬಿಟ್ಟು ಇಲ್ಲಿ ಚೆಕ್ ಮಾಡಿಸ್ಕೋಬೋದು ಬೇಕಾದ್ರೆ ಆರಾಮಾಗಿ. ನೀರು ಮಾತ್ರ ಸೂಪರಾಗಿದೆ. ನಾವು ಬೋರ್ಲಿ ನೀರು ಆರಾಮಾಗಿ ಚೆಕ್ ಮಾಡಿಕೊಂಡು ಅನಂತರ ಬೇಕಾದ್ರೆ ನಾವು ಇದನ್ನು ತಗೋಬೋದು. ಯಾಕೆಂದರೆ ನೀರಿನ ವಾತಾವರಣ ಇಲ್ಲಿ ತುಂಬ ಚೆನ್ನಾಗಿದೆ, ವಾಟರ್ ಸೋರ್ಸ್. ಅದಕ್ಕೋಸ್ಕರ ಇಲ್ಲಿ ಡ್ರಿಪ್ ಎಲ್ಲ ಮಾಡಿ ಎಲ್ಲ ರೆಡಿ ಇದೆ ಸ್ನೇಹಿತರೆ. ಇದು ಪರ್ ಎಕರ್ ಬಂದು ನಿಮಗೆ 28 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ, 28 ಲಕ್ಷ ಅಂತ ಹೇಳ್ತಾಯಿದ್ದಾರೆ. ನೇರ ಕೂತ್ಕೊಂಡ್ರೆ ಸ್ವಲ್ಪ ನಮಗೆ ಇಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ನಮಗೆ ಟೌನಿಂದ ಸ್ನೇಹಿತರೆ ನಿಮಗೆ ಇದು 3 ಕಿಲೋಮೀಟ್ರ್ ಆಗುತ್ತೆ. ನಮಗೆ 2 ಕಿಲೋಮೀಟ್ರ್ ಮಡ್ ರೋಡ್ ಆಗುತ್ತೆ, 1 ಕಿಲೋಮೀಟ್ರ್ ತನಕ ತಾರ್ ರೋಡ್ ಆಗುತ್ತೆ ಟೌನ್ ಇಂದ. ಇದು ಬೆಂಗಳೂರಿಗೆ 145 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 145 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ. ಜಾಗ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ರನ್ನಿಂಗ್ ಕಲ್ಟಿವೇಷನ್, ಇವರು ವ್ಯವಸಾಯ ಮಾಡ್ತಿರುವಂತಹ ಒಂದು ಭೂಮಿ. ಇಲ್ಲೆಲ್ಲ ನಮಗೆ ಡ್ರಿಪ್ ಎಲ್ಲ ಹಾಕಿದ್ದಾರೆ, ಪೈಪ್ಲೈನ್ ಎಲ್ಲ ಆಗಿದೆ. ಅಕ್ಕಪಕ್ಕ ಒಳ್ಳೆ ತೋಟಗಳು ಮಾಡಿದ್ದಾರೆ, ತಾವು ನೋಡ್ಬೋದು. ಒಳ್ಳೊಳ್ಳೆ ತೋಟಗಳು ಮಾಡಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ತೋಟಗಳು ಸುತ್ತ ತೋಟಗಳೇ. ಆಮೇಲೆ ನಾವು ಮಡ್ ರೋಡ್ಲಿ ಬರ್ಬೇಕಾದ್ರೆ ಜಮೀನುಗಳಲ್ಲಿ ಪ್ರತಿಯೊಬ್ಬರು ಅವರು ಮನೆಗಳನ್ನ ಕಟ್ಕೊಂಡು ಅಲ್ಲೇ ವಾಸ ಇದ್ದಾರೆ ಸ್ನೇಹಿತರೆ. ನಮಗಿಲ್ಲಿ ಈ ಪಕ್ಕದಲ್ಲೂ ಕೂಡ ನಮಗಿಲ್ಲಿ ಮನೆಗಳು ಕಟ್ಕೊಂಡು ಜಮೀನಲ್ಲಿ ವಾಸ ಮಾಡಿಕೊಂಡು ಜನಗಳು ಇದ್ದಾರೆ. ಆದರೆ ನಮಗೆ ಲೇಬರ್ಗೂ ತೊಂದರೆ ಇಲ್ಲ ಅನ್ನೋ ಮಾಹಿತಿ ನಿಮಗೆ ನಾನು ಹೇಳ್ತಾ ಇದ್ದೆ ಸ್ನೇಹಿತರೆ. ನಮಗೆ ಎಲ್ಲ ರೀತಿಯೂ ನಮಗೆ ಅನುಕೂಲವಾಗೇ ಇದೆ. ನಮಗೆ 2 ಕಿಲೋಮೀಟ್ರ್ ಮಡ್ ರೋಡ್ ಆದ್ರೂ ನಮಗೆ ಅಲ್ಲಿ ಮನೆಗಳಿರೋದ್ರಿಂದ ಪ್ರತಿಯೊಂದಕ್ಕೂ ಕೂಡ ನಮಗಿದು ತುಂಬ ಅನುಕೂಲ ಆಗುತ್ತೆ. ನಾವು ಕೂಡ ಇಲ್ಲಿ ಈ ಥರ ಒಳ್ಳೆ ತೋಟ ಬೇಕಾದ್ರೆ ನಾವು ನಿರ್ಮಾಣ ಮಾಡ್ಬೋದು ಸ್ನೇಹಿತರೆ. ಯಾಕೆಂದರೆ ಇದು ಪೂರ ಫೆನ್ಸಿಂಗ್ ಆಗಿದೆ. ನಾವು ಇದು ತೊಗೊಂಡ್ರೆ ಏನಪ್ಪ, ಒಂದು ಸೈಡ್ ಫೆನ್ಸಿಂಗ್ ಹಾಕೋಬೇಕಾಗುತ್ತೆ. 2 ಎಕರೆ ಎಲ್ಲಿ ತನಕ ಬರುತ್ತೆ ಅಲ್ಲಿ ತನಕ ನಾವು ಇಲ್ಲಿ ಫೆನ್ಸಿಂಗ್ನ ಹಾಕೋಬೇಕಾದ ಪ್ರಮೇಯ ಇದೆ. ನಾವು ಈ ಜಾಗದಲ್ಲಿ ತೋಟ ನೀವು ಯಾವ ಥರ ತೋಟ ಮಾಡಬೇಕು ಅಂದ್ಕೊಂಡಿದ್ದೀವೋ ನೋಡಿ, ಈ ಮಣ್ಣಲ್ಲಿ ನೀವು ಏನು ಬೆಳಿಬೇಕೋ ನಾವಿಲ್ಲಿ ಚೆನ್ನಾಗಿ ಬೆಳಿಬೋದು. ಆದರೆ ಮಣ್ಣು ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ನಾವು ಇಲ್ಲಿ ತೆಂಗು, ನೇರಳೆ, ಅಡಿಕೆ, ಮಾವು, ಸಪೋಟ, ದಾಳಿಂಬೆ, ಕಿವಿ ಹಣ್ಣು, ಡ್ರ್ಯಾಗನ್ ಫ್ರೂಟು, ಅನೇಕ ರೀತಿಯ ಬೆಳೆಗಳನ್ನ ಬೆಳಿಬೋದು. ನಾವು ಎಲ್ಲೇ ಹೋದ್ರೂ ನಮ್ಮ ಪ್ರಾಮುಖ್ಯತೆ ಫಸ್ಟು ನೀರಿಗೆ ಸ್ನೇಹಿತರೆ. ದಾರಿ ಮತ್ತು ನೀರು ಇರು 9.5 ಎಕರೆಗೆ ಮಾಡ್ಕೊಂಡಿರೋಂಥ ಮಧ್ಯದಲ್ಲಿ ಒಂದು ದಾರಿ ಅಷ್ಟೇ. ಅದು ನಮ್ಮ ರೋಡಿನ ಅಷ್ಟೇ ಸುರುಳಿ ಏನು ತೋರಿಸುತ್ತೆ ಅದೇ ದಾರಿ ಸ್ನೇಹಿತರೆ. ನಮಗೆ ಯಾವ ರೀತಿ ಬೇಕು, ಹೇಗೆ ಬೇಕು, ನಾವು ಆ ರೀತಿಯಲ್ಲಿ ಬೆಳೆಗಳನ್ನ ಬೆಳ್ಕೊಂಡು ನಾವಿಲ್ಲಿ ಸಾವಯವ ಕೃಷಿ ಮಾಡಿಕೊಂಡು ಮಿಶ್ರ ಬೆಳೆಗಳನ್ನ ಬೆಳೆದಾಗ ಪ್ರತಿಯೊಬ್ಬರಿಗೂ ಇದಾಗುತ್ತೆ ಸ್ನೇಹಿತರೆ. ತಾವು ಇತ್ತೀಚೆಗೆ ರೀಸೆಂಟಾಗಿ ಇವತ್ತಿನ ಪೇಪರ್ ನೋಡಿದರೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ನಮಗೆ ಅಲ್ಲಿ ಹಾಸನದಲ್ಲಿ 5ರಿಂದ 6 ಮಂದಿ ಒಂದೇ ದಿನ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿರೋ ವಿಷಯ ಕೇಳಿಬತ್ತು. ನಾನು ಹೇಳೋದೇ ಎಷ್ಟು ಅಂದರೆ, ನಾವು ಇಲ್ಲಿ ವ್ಯವಸಾಯ ಮಾಡಿದ್ರೆ ಆ ಥರ ಪ್ರಮೇಯ ಇಲ್ವ ಅಂತ. 100ಕ್ಕೆ 90 ಭಾಗ ಇಲ್ಲ ಸ್ನೇಹಿತರೆ. ಇನ್ನು 10% ಅದು ನಾವು, ಏಕೆಂದರೆ ಭಗವಂತ ಕೊಟ್ಟಿರೋದನ್ನ ನಾವು ಯಾವುದನ್ನು ಹಿಂಗೆ ಅಂತ ಹೇಳೋಕ್ಕೆ ಬರಲ್ಲ. ಆದರೆ ವ್ಯವಸಾಯ ನಾವು ಇಲ್ಲಿ ಇದ್ಕೊಂಡು ಒಳ್ಳೆ ಗಾಳಿ ಕುಡ್ಕೊಂಡು ಇಲ್ಲಿ ಪರಿಸರಕ್ಕೆ ಸಾವಯವ ಕೃಷಿ ಮಾಡಿಕೊಂಡು ನಾವು ಬೆಳೆದಂಥ ಹಣ್ಣುಗಳನ್ನ ಆದಷ್ಟು, ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ದಾರೆ ನಿಜವಲ್ಲೂ ಪ್ರತಿಯೊಬ್ಬರು ಅವ್ರ ಕೈಲಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಎಕರೆ ಭೂಮಿ ತಗೊಂಡು ಒಳ್ಳೆ ಹಣ್ಣುಗಳನ್ನ ಬೆಳೆದು ನಮ್ಮ ಫ್ಯೂಚರ್ಗೋಸ್ಕರ ಅಂತಲ್ಲ, ನಮ್ಮ ಮುಂದಿನ ಪೀಳಿಗೆಗೂ ಅದು ಅನುಕೂಲ ಆಗಬೇಕು. ಪ್ರತಿಯೊಬ್ಬರು ಆ ಥರ ಬೆಳೆದಾಗ ನಿಜವೂ ಹೇಳ್ತೀನಿ, ಸ್ವಲ್ಪ ರೋಗ ರುಜಿನಗಳು ಕಡಿಮೆ ಆಗುತ್ತೆ. ಪ್ರತಿಯೊಂದಕ್ಕೂ ನಮಗೆ
ಒಂಥರ ಅನುಕೂಲ ಆಗುತ್ತೆ ಸ್ನೇಹಿತರೆ. ಇವತ್ತಿನ ಒಂದು ದಿನದ ಕಥೆ ಅಲ್ಲ, ಇದು ನಾವು ಜೀವಂತವಾಗಿ ಇರೋ ತನಕ ನಮಗಿಲ್ಲಿ ನಮಗೆ ಅಂತಾರೆ ನಾವು ನಮ್ಮ ಮಕ್ಕಳು ಅನ್ನತ್ರ ಅವ್ರ ಮಕ್ಕಳು ಪ್ರತಿಯೊಬ್ಬರು ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾವಾಗಲೂ ಅಷ್ಟೇ ನಮಗೆ ಏನಂತಾರೆ ವಾತಾವರಣ ಅಕ್ಕಪಕ್ಕ ಸುತ್ತಮುತ್ತ ಹೆಂಗಿದೆ ಪರಿಸರ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರ್ತೀವಿ. ನಾವು ಉಪಯೋಗಿಸುವ ಎಣ್ಣೆ ಆಗ್ಬೋದು, ಕಾಳು ಕಡ್ಡಿಗಳಾಗ್ಬೋದು, ಎಲ್ಲ ಕೆಮಿಕಲ್ಸ್ ಹಾಕಿ ಸ್ವಲ್ಪ ಪ್ರಾಬ್ಲಮ್ಗಳು ಜಾಸ್ತಿ ಆಯ್ತಾಯಿದ್ದಾವೆ ಸ್ನೇಹಿತರೆ. ಅದರಿಂದ ಹೊರಬರಬೇಕು ಅಂದರೆ ನಾವು ಭೂಮಿಗಳಲ್ಲಿ ಒಳ್ಳೆ ರೀತಿ ವ್ಯವಸಾಯ ಮಾಡಿದಾಗ ಮಾತ್ರ ಸಾಧ್ಯ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡಿದಾಗ ಎಷ್ಟೋ ಜನಗಳು ಭೂಮಿಗಳನ್ನ ಹುಡುಕ್ತಾ ಇರ್ತಾರೆ, ಅವ್ರಗಳಿಗೆ ಸಿಕ್ಕಿರಲ್ಲ. ನೀವು ಶೇರ್ ಮಾಡೋದ್ರಿಂದ ಅವ್ರಿಗೆ ಒಳ್ಳೆ ಭೂಮಿ, ಒಳ್ಳೆ ಜಾಗ, ಒಳ್ಳೆ ನೀರು ಇರೋಂಥದ್ದು ಆಲ್ಮೋಸ್ಟ್ ನಿಮ್ಮಿಂದಲೂ ಅವ್ರಿಗೊಂದು ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನೀವು ಇದು ಮಾಡಿದ್ರೆ ನಮಗೂ ಕೂಡ ತುಂಬ ಅನುಕೂಲ ಆಗುತ್ತೆ, ನಾವು ಬೆಳೆಯೋದಕ್ಕೂ ಸ್ವಲ್ಪ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.